ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಕೇರಿ ಅರನ್ ಯೂಟ್ಯೂಬ್ ಚಾನಲ್. ನಮ್ಮ ಮಾರತ್ತಳ್ಳಿಲಿ ಇದೇ ವಾರದಲ್ಲಿ ಹಿಡಿದಿರ್ತಕ್ಕಂಥ ಒಂದು ಘಟನೆ ಬೈಕ್ ಟ್ಯಾಕ್ಸಿ. ಆ ವಿಡಿಯೋ ಕೂಡ ಪ್ಲೇ ಮಾಡ್ತೀನಿ, ನೋಡ್ಕೊಂಡ್ ಬನ್ನಿ ಸ್ನೇಹಿತರೆ. ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಗುರು 7 ದಿವಸದಲ್ಲಿ 5,000 7 ದಿವಸ ಇಲ್ಲಿ ನೋಡಿ. ನವೆಂಬರ್ ಅಲ್ಲಿ 24,000 ನಾವೆಲ್ಲ ನೋಡ್ತಾ ಇದೀವಿ. 24,000 ಇಲ್ಲಿ ನೋಡಿ ಬ್ರೋ. 17,800 ಅಕ್ಟೋಬರ್ ಅಲ್ಲಿ, ಸೆಪ್ಟೆಂಬರ್ ಅಲ್ಲಿ, ಅಕ್ಟೋಬರ್ ಅಲ್ಲಿ 17,000 ರೇಕು. ನವೆಂಬರ್ 24,000, ಡಿಸೆಂಬರ್ 5,000 ಸ್ಟಾರ್ಟ್ ಮಾಡೋಣ. ಈಗ ರಾಪಿಡೋದವರಿಗೆ ನಾವು ಹಿಡಿತಾ ಇದೀವಿ. ಏನಣ್ಣ ರಾಪಿಡೋ ಅಣ್ಣ? ಮಾರತಳ್ಳಿ ಫುಲ್ ಮಾರತಳ್ಳಿ ಹಿಡಿತಿದ್ದೀವಿ. ಲಾಟಿದವ್ರು ಕೊಡ್ಬೇಕು. 1 2 3 4 5 6. ನೋಡ್ರಲ್ಲ ಸ್ನೇಹಿತರೆ ವಿಡಿಯೋನ, ಬನ್ನಿ ವಿಡಿಯೋದ್ರ ಬಗ್ಗೆ ಸ್ವಲ್ಪ ರಿವ್ಯೂ ಮಾತಾಡಬೇಕಾಗಿತ್ತು. ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ನಮ್ಮ ಡೆಲಿವರಿ ಬಾಯ್ಗೆ ತಲುಪೋವರೆಗೂ ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ ಕೂಡ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ನಮ್ಮ ಮಾರತಳ್ಳಿಲಿ ಇದೇ ವಾರದಲ್ಲಿ ಬೈಕ್ ಟ್ಯಾಕ್ಸಿನ ಬುಕ್ ಮಾಡಿ ಎಲ್ಲ ಆಟೋದವರು ಫೇಕ್ ಆರ್ಡರ್ ಹಾಕಿ ಸುಮಾರು ಒಂದು 20-30 ಬೈಕ್ ಹಿಡಿದ್ರು ಇದೇ ವಾರದಲ್ಲಿ. ಹಿಡಿದ್ಬಿಟ್ಟು ಪ್ರತಿಯೊಬ್ಬರದು ಗಾಡಿ ಕೀ ಎಲ್ಲ ಕಿತ್ಕೊಂಡು, ಅವ್ರ ಮೊಬೈಲ್ ಎಲ್ಲ ಕಿತ್ಕೊಂಡು, ಈ ವಾರ 5,000 ಮಾಡಿದಾನೆ, ಡಿಸೆಂಬರ್ ಅಲ್ಲಿ 28,000 ಮಾಡಿದಾನೆ, ನವೆಂಬರ್ ಅಲ್ಲಿ 30,000 ಮಾಡಾನೆ, ಇವತ್ತು 2,000 ಹೊಡೆದಾನೆ, ಈ ತರ ಎಲ್ಲ ಮಾತಾಡ್ತಾ ಇದಾರೆ. ಗುರು ಮಾಡಿದ್ದಾರೆ, ಒಪ್ಕೊಳ್ಳೋಣ. ಅವ್ರು ಎಷ್ಟು ಕಷ್ಟ ಬಿದ್ದು ಮಾಡಿದಾರೆ ಅಂತ ನಿಮ್ಗೇನ್ ಗೊತ್ತು? ನಮ್ದು 500 ರೂಪಾಯಿ ಆಗ್ತಾ ಇಲ್ಲ. ನೀವೆಲ್ ಮಾಡ್ತೀರಾ ಗುರು? ಬರೀ ಇದೇ ಕೆಲಸ ನಿಮ್ದು. ಫೇಕ್ ಆರ್ಡರ್ ಹಾಕೊಂಡು ಬೈಕ್ ಟ್ಯಾಕ್ಸಿ ಹಿಡಿದು ತೊಂದರೆ ಕೊಟ್ಕೊಂಡು ಕೂತ್ಕೊಂತೀರಾ. ಡ್ಯೂಟಿ ಮಾಡೋದ್ ಬಿಟ್ಟು ನೀವು ಅವ್ರ ತರ ಸಿನ್ಸಿಯರ್ ಡ್ಯೂಟಿ ಮಾಡಿದ್ರೆ ನೀವು 20 ಅಲ್ಲ 50,000 ಮಾಡ್ಬೋದಲ್ವಾ? ನೀವು ಬರೋ ಬಾಡಿಗೆ ನೀವು ಮಾಡಿ. ಅದ್ ಬಿಟ್ಬಿಟ್ಟು ರೈಡರ್ಗಳನ್ನ ಹಿಡ್ಕೊಂಡು 20,000 ಮಾಡಾನೆ, ಈ ವಾರದಲ್ಲೆಲ್ಲ 5,000 ಮಾಡಾನೆ, ನಮ್ದೇನು ಆಗ್ತಾ ಇಲ್ಲ, ಇವತ್ತು 2,000 ಮಾಡಾನೆ, ಈ ತರ ಎಲ್ಲ ತೊಂದರೆ ಕೊಡ್ತಿರಲ್ ಗುರು. ಅಷ್ಟು ಕೆಲಸ ಸಂಪಾದನೆ ಮಾಡಕ್ ಅವ್ನು ಇಷ್ಟು ಕಷ್ಟ ಬಿದ್ದಿರ್ತಾನೆ ಅಂತ ಗೊತ್ತಾ? ಟೈಮ್ ಟು ಟೈಮ್ಗೆ ಊಟ ಮಾಡಲ್ಲ, ನೀರ್ ಕುಡಿಯಲ್ಲ, ನಿದ್ದೆ ಮಾಡಕ್ ಆಗಿರಲ್ಲ. ಬೆಳಿಗ್ಗಿಂದ ನೈಟ್ ವರ್ಗು ಕಷ್ಟ ಬಿದ್ದು ಈ ಬೆಂಗಳೂರು ಟ್ರಾಫಿಕ್ ಪೊಲ್ಯೂಷನ್ ಅಲ್ಲಿ ಎಷ್ಟು ಕಷ್ಟ ಬಿದ್ದು ಡ್ಯೂಟಿ ಮಾಡ್ತಾರೆ ಗೊತ್ತಾ? ಅವ್ರ ಫ್ಯಾಮಿಲಿಗೋಸ್ಕರ ಅವ್ರದೇ ಆದ ಕಮಿಟ್ಮೆಂಟ್ ಇರ್ತವೆ. ಅದಕ್ಕೋಸ್ಕರ ಕಷ್ಟ ಬಿದ್ದು ಮಾಡಿರ್ತಾರಪ್ಪ ಅವರು. ಅಷ್ಟ್ ಕಷ್ಟ ಬಿದ್ದು ಮಾಡಿದಾರೆ. ಯಾರೇನ್ ತಲೆ ಹೊಡೆದಿಲ್ಲ, ಕಳ್ತನ ಮಾಡಿಲ್ಲ, ಸುಳ್ಳು ಹೇಳಿ ಸಂಪಾದನೆ ಮಾಡಿಲ್ಲ. ಅವ್ರು ನಿಯತ್ತ ಸಂಪಾದನೆ ಮಾಡಿರೋದ ದುಡ್ಡು ಸಂಪಾದನೆ. ಅದು ಬೇಕಾದ್ರೆ ನೀವು ತಗೊಂಡ್ ಮಾಡಿ. ಅಷ್ಟೊಂದು ಕಷ್ಟ ಆದ್ರೆ ನಿಮ್ಗೆ ಆಟೋದಲ್ಲಿ ಬಾಡಿಗೆ ಬತ್ತೆ ಇಲ್ಲ ಹಂಗೆ ಹಿಂಗೆ ಅಂದ್ರೆ ಸುಮ್ನೆ ಯಾಕೆ ಈ ತರ ಎಲ್ಲ ತೊಂದರೆ ಕೊಟ್ಟು ಬೈಕ್ ಟ್ಯಾಕ್ಸಿ ಅವರಿಗೆ ಈ ತರ ಮಾಡ್ತೀರಾ? ಎಷ್ಟು 28,000 ದುಡಿಬೇಕು ಅಂದ್ರೆ ಅವ್ನು ಎಷ್ಟು ಎಫರ್ಟ್ ಹಾಕಿರ್ತಾನೆ, ಎಷ್ಟು ಶ್ರಮ ವಹಿಸಿರ್ತಾನೆ ಅಂತ ಗೊತ್ತಾ? ಅದಕ್ಕೆ ಎಷ್ಟು ಪೆಟ್ರೋಲ್ ಹೋಗಿರುತ್ತೆ. ಅವ್ನು ದಿನದಲ್ಲಿ ಎಷ್ಟು ಅವರ್ ಲಾಗಿನ್ ಅವರ್ ಇರ್ತಾನೆ ಡ್ಯೂಟಿಗೆ, ಅದನ್ನ ನೋಡಿದೀರಾ? ಅದೆಲ್ಲ ನೋಡಲ್ಲ. ಅವನು ಊಟ ಮಾಡಿದ್ನೋ ಬಿಟ್ನೋ, ಟೈಮ್ ಟು ಟೈಮ್ ನೀರ್ ಕುಡಿದ್ನೋ, ಆ ಡ್ಯೂಟಿಗೆ ಎಷ್ಟು ಅವ್ನ ಕಮಿಟ್ಮೆಂಟ್ ಇರ್ತಾವ. ಅವನ ಫ್ಯಾಮಿಲಿಗೋಸ್ಕರ ಕಷ್ಟಪಟ್ಟು ದುಡ್ದಾನಪ್ಪ ಅವನು. ಕೊಲೆ ಮಾಡಿರೋರ್ನ, ದರೋಡೆ ಮಾಡೋರ್ನ, ತಲೆ ಹಿಡಿಯೋರ್ನ ಹೋಗಿ ಹಿಡ್ಕೊಡ್ರಿ ಪೊಲೀಸ್ ಸ್ಟೇಷನ್ಗೆ, ಅವ್ರಿಗೆ ಹಿಡೀರಿ. ಅದು ನಿಮ್ಗೆ ಹೇಳ್ತಾ ಇರ್ತೀನಿ, ಎಲ್ಲ ಹಿಡಿದಲ್ಲ ಒಳ್ಳೆ ಹೆಸರು ಬರುತ್ತೆ, ನಿಮಗೆ ಸನ್ಮಾನ ಮಾಡ್ತಾರೆ, ಕಿರೀಟ ಕೊಡ್ತಾರೆ. ಅದ್ ಬಿಟ್ಬಿಟ್ಟು ನೀಯತ್ತ ಕೆಲಸ ಮಾಡೋ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಪದೇ ಈ ತರ ಹಿಡಿದು ಯಾವ ನೋಡ್ರು ತೊಂದರೆ ಕೊಡ್ತಾನೆ ಇರ್ತೀರಾ ನೀವು. ಅವ್ನು ಎಷ್ಟು ಸಂಪಾದನೆ ಮಾಡಿದಾನೆ ಅಂತ ಮಾತ್ರ ನೋಡ್ತೀರಾ. ಎಷ್ಟು ಅವರ್ ಡ್ಯೂಟಿ ಮಾಡಿದಾನೆ ಅಂತ ಯಾರು ಒಬ್ಬರು ನೋಡಿದ್ರ? ಅದನ್ನ ಮಾತ್ರ ನೋಡಲ್ಲ. ದಾರಿಲಿ ಹೋಗಾರನೆಲ್ಲ ಹಿಡಿಯೋದು ಬೈಕ್ ಟ್ಯಾಕ್ಸಿ. ನೀನ್ ಬೈಕ್ ಟ್ಯಾಕ್ಸಿ ರೈಡರ ಹಿಡ್ಕೊಳ್ಳೋದು, ಕರ್ಕೊಂಬಂದ್ರೆ ಗಾಡಿ ಕೀ ಕಿತ್ಕೊಂಡು ನಿಲ್ಲಿಸ್ಕೊಳ್ಳೋದು. ಅಷ್ಟು ಜನ ಹುಡುಗರು ಇದಾರೆ, ಒಬ್ರು ಮಾತಾಡ್ತಾ ಇಲ್ಲ. ನೀವೆಲ್ಲ ಒಗ್ಗಟ್ಟಾಗಿ ಮಾತಾಡ್ರಪ್ಪ ಬೈಕ್ ಟ್ಯಾಕ್ಸಿ ರೈಡರ್ಸ್. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನೀವ್ ಈ ತರ ಸೈಲೆಂಟ್ ಆದ್ರೆ ಏನು ಮಾಡಕ್ ಆಗಲ್ಲ. ನೀವು ಒಂದಾಗ್ಬೇಕು. ನಮ್ಮ ಬೆಂಗಳೂರಲ್ಲಿ ಎಲ್ಲಾ ರೈಡರ್ಸ್ ಒಂದಾಗ್ಬೇಕು. ಒಂದಾಗಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಆಟೋ ಡ್ರೈವರ್ಸ್, ಬೈಕ್ ಟ್ಯಾಕ್ಸಿ ಅವ್ರ ತಲೆ ಮೇಲೆ ಬಂದ್ ಕುತ್ಕೊಂತಾರೆ, ತುಳ್ದಾಕ್ಬಿಡ್ತಾರೆ ನಿಮ್ಮನ್ನೆಲ್ಲವ. ನೀವು ಬೆಂಗಳೂರಲ್ಲಿ ಜೀವನ ಮಾಡಕ್ಕೆ ಆಗಲ್ಲ ಮುಂದಿನ ದಿನಗಳಲ್ಲಿ. ಆ ತರ ಆಗತ್ತೆ, ತುಂಬಾ ಕಷ್ಟ. ಯಾರು ಪರ್ಮಿಷನ್ ಕೊಟ್ಟಿದ್ದು? ಗೌರ್ಮೆಂಟ್ ಏನ್ ಕಣ್ಣು ಮುಚ್ಕೊಂಡ್ ಕೂತಿದ್ಯಾ ಹಂಗಾರೆ? ಇವರೆಲ್ಲ ಗೌರ್ಮೆಂಟ್ ಕೆಲಸನಲ್ಲಿ ಇವ್ರು ಮಾಡ್ತಾ ಇದಾರೆ ಇವತ್ತಂಗಾರೆ. ನಮ್ಮ ಪೊಲೀಸ್ ಅಧಿಕಾರಿಗಳು ಯಾಕೆ ಕೇಳ್ತಾ ಇಲ್ಲ ಇದನ್ನೆಲ್ಲವ? ಯಾರು ಹೇಳೇ ಇಲ್ಲ ಇವ್ರಿಗೆ. ಇವರಷ್ಟಕ್ಕೆ ಇವರೇ ಫೇಕ್ ಆರ್ಡರ್ ಹಾಕೋದು, ಹಿಡಿಯೋದು, ಕೀ ಕಿತ್ಕೊಳೋದು, ಅವ್ರಿಗೆ ತೊಂದರೆ ಕೊಡೋದು. ಗೌರ್ಮೆಂಟ್ ಇಂದ, ಕೋರ್ಟ್ ಇಂದ ಅನೌನ್ಸ್ ಆಗಿದೆಯಲ್ವಾ, ಯಾರು ಹಿಡಿಬಾರ್ದು, ತೊಂದರೆ ಕೊಡಬಾರ್ದು ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ, ಈ ಕೇಸ್ ಕ್ಲಿಯರ್ ಆಗೋವರ್ಗು ಅಂತ ಹೇಳಿದ್ರು ಪದೇ ಏನ್ ಹಿಂಗ್ ಮಾಡ್ತಾ ಇದಾರೆ? ನಮ್ಮ ಮಾರತಳ್ಳಿಯಲ್ಲಿ ಮೊನ್ನೆ ಇದೇ ವಾರದಲ್ಲಿ ಆಗಿರ್ತಕ್ಕಂಥ ಘಟನೆ ಇದು. ಸುಮಾರು ಬೈಕ್ ಹಿಡಿದು ಕೀ ಎಲ್ಲ ಕಿತ್ಕೊಂಡು ರೈಡರ್ಸ್ಗಳಿಗೆ ಬೈದು ತುಂಬಾ ತೊಂದರೆ ಕೊಡ್ತಾ ಇದಾರೆ. ಇಲ್ಲಿ ಬೇರೆ ಕಡೆನೂ ಹಂಗೆ ಮಾಡ್ತಾ ಇದಾರೆ. ಮೈಸೂರಲ್ಲಿ ಆಯ್ತು, ಹಾಸನಲ್ಲಿ ಆಯ್ತು, ಬೆಂಗಳೂರಲ್ಲೂ ಕೂಡ ಆಗ್ತಾ ಇದೆ. ಇದ್ರ ಬಗ್ಗೆ ಎಲ್ಲ ನಮ್ಮ ಗೌರ್ಮೆಂಟ್ ಒಂದು ಸೀರಿಯಸ್ ಆಗಿ ಆಕ್ಷನ್ ತಗೊಳ್ಳೇಬೇಕು ಮುಂದಿನ ದಿನಗಳಲ್ಲಿ. ಇಲ್ಲ ಅಂದ್ರೆ ತುಂಬಾ ಕಷ್ಟ. ರೈಡರ್ಸ್ಗಳು ಜೀವನ ಮಾಡೋದು ಹೆಂಗೆ ಅಂತ ಹೇಳ್ತಾರೆ. ಕೆಲಸ ಇಲ್ಲ, ಏನ್ ಮಾಡಕ್ಕಾಗತ್ತೆ? ಯಾವ್ದೋ ಒಂದು ಕಂಪ್ನಿ ಕೆಲಸ ಕೊಟ್ಟಿದೆ, ಮಾಡ್ತಾ ಇದಾರೆ. ಅದಕ್ಕೆ ಏನ್ ಮಾಡೋದು ಹೇಳು?
ನಿಮಗೆ ಬಾಡಿಗೆ ಬರ್ತಾನೆ ಇಲ್ಲ ಹಂಗಾರೆ? ಎಷ್ಟು ಬಾಡಿಗೆ ಬರುತ್ತೆ ನಾವೇ ನೋಡ್ತಾ ಇರ್ತೀವಿ. ಪ್ರತಿನಿತ್ಯ ನಾವು ಬೆಂಗಳೂರು ಸಿಟಿಲಿ ಓಡಾಡ್ತಾನೆ ಇರ್ತೀವಿ. ಆಟೋ ಡ್ರೈವರ್ಸ್ ನಾನ್ ಸ್ಟಾಪ್ ಆಗಿ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರ್ತಾನೆ ಇರುತ್ತೆ. ರಾಪಿಡೋದು ತಗೊಳೋದೇ ಇಲ್ಲ, ಅವರು ಸ್ಕಿಪ್ ಮಾಡ್ತಾನೆ ಇರ್ತಾರೆ. ಅಲ್ಲ, ನಿಮಗೆ ಬರೋ ಬಾಡಿಗೆ ನೀವು ಮಾಡಕ್ಕಾಗಲ್ಲ. ಪಾಪ ಅವ್ರು ಯಾರೋ ಟೂ ವೀಲರ್ ಅಲ್ಲಿ ಮಾಡೋರ್ನ ಇಟ್ಕೊಂಡು ಯಾಕೆ ತೊಂದರೆ ಕೊಡ್ತೀರಾ? ಎಷ್ಟು ಅಂತ ಸಹಿಸ್ಕೊಳಕ್ಕಾಗತ್ತ? ಅವ್ರ ಪೇಷನ್ಸ್ಗೆ ಒಂದು ಲಿಮಿಟ್ ಇಲ್ವಾ? ಅವ್ರೇನಾದ್ರು ದಿವಸ ತಿರುಗಿ ಬಿದ್ರೆ ನೀವೇನಾಗ್ತೀರ ಹಂಗಾದ್ರೆ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಎಲ್ಲಾರು ಜೀವನ ಮಾಡಕ್ಕೆ ಬಂದಿರೋದು ಬೆಂಗಳೂರಿಗೆ. ನಿಮ್ಮ ಅನ್ನ ಏನ್ ಕಿತ್ಕೊಂತ ಇಲ್ಲ, ನಿಮ್ಮ ಸ್ಯಾಲರಿನ ಅವ್ರ ಕೊಡಿ ಅಂತ ಕೇಳ್ತಾ ಇಲ್ಲ. ಅವರು ಕಷ್ಟಪಟ್ಟು ದುಡಿತಾ ಇದಾರೆ, ಬೈಕ್ ಬಂಡವಾಳ ಹಾಕೊಂಡು, ಪೆಟ್ರೋಲ್ ಹಾಕೊಂಡು, ಬಿಸಿಲು ಮಳೆ ಗಾಳಿ ಚಳಿಲಿ ಊಟ ತಿಂಡಿ ಮಾಡ್ದಾನೆ ಟೈಮ್ ಟು ಟೈಮ್ಗೆ ಹಗಲು ರಾತ್ರಿಯಿಂದಾನೆ. ಅಂತರಿಗೋಗಿ ತೊಂದರೆ ಕೊಡ್ತಾರಲ್ರಿ. ಕಳ್ಳರು ಕದಿರಮ್ರಿಗೋ ಹಿಡೀರಿ ಹೋಗಿ. ಅದ್ ಬಿಟ್ಬಿಟ್ಟು ಯಾಕೆ ಸುಮ್ನೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಯಾವಾಗ್ಲೂ ಹಿಂಸೆ ಕೊಟ್ಕೊಂಡು ಜೀವನ ಮಾಡ್ತೀರಿ ನೀವು? ನಿಮ್ಗೆ ಸ್ವಲ್ಪ ಮನಸ್ಸಾಕ್ಷಿನದೇ ಇಲ್ವಾ? ನಿಮ್ಗೆ ಕರುಣೆನೇ ಇಲ್ವಾ ನಿಮ್ಗೆ? ಅಷ್ಟೊಂದು ಇದಾಗ್ಬಿಟ್ಟಿದ್ಯಲ್ಲ ನಿಮ್ ಮನ್ಸು. ಏನಂತ ಮಾಡಬಾರ್ದು ಏನ್ ಮಾಡ್ಬಿಟ್ಟಿದ್ದಾರೆ ಬೈಕ್ ಟ್ಯಾಕ್ಸಿ ರೈಡರ್ಸ್. ಎಣ್ಣೆ ಮನೆಯಿಂದ ಡ್ಯೂಟಿ ಮಾಡ್ತಾರ? 10 ವರ್ಷದಿಂದ ಬೆಂಗಳೂರಲ್ಲಿ ಡ್ಯೂಟಿ ಮಾಡ್ಕೊಂಡೆ ಬಂದಿರೋದು ಬೈಕ್ ಟ್ಯಾಕ್ಸಿ. ಎಷ್ಟು ಸರ್ವಿಸ್ ಕೊಡ್ತಾ ಇದೆ ಪಬ್ಲಿಕ್ಸ್ಗೆ. ಇದರಿಂದ ಪಬ್ಲಿಕ್ಸ್ ಎಷ್ಟು ಅಟ್ಯಾಚ್ ಆಗಿದ್ದಾರೆ. ಇದ್ರ ಬಿಟ್ಬಿಟ್ಟು ನೀವು ಸುಮ್ಮನೆ ಏನೋ ಮಾಡ್ಕೊಂಡು ಗುಂಡಾಗಿರಿ ಮಾಡ್ಕೊಂಡು ರೈಡರ್ಸ್ಗಳ ಮೇಲೆ ಬೈಕೊಂಡು ಅವ್ರಿಗೆ, ಇವೆಲ್ಲ ಎಷ್ಟ್ರ ಮಟ್ಟಿಗೆ ಸರಿ ಅಂತ ನಿಮಗೆ ಅನ್ಸುತ್ತೆ ಹೇಳಿ? ನಿಮ್ಮ ಸಂಘಟನೆಗಳು ಏನು ಕೇಳ್ತಾ ಇಲ್ಲ ಇದನ್ನ. ಬೇರೆವೆಲ್ಲ ಎತ್ತಿ ಎಣಿಸ್ತೀರ, ಹಂಗ್ ಮಾಡೋದು ಹಿಂಗ್ ಮಾಡೋದು. ಇಂಥ ವಿಚಾರಗಳ ಬಗ್ಗೆ ಮಾತಾಡಿ. ನಿಮ್ಮ ಸಂಘಟನೆಗಳ ಅಧ್ಯಕ್ಷರಾಗಿರ್ಬೋದು, ಲೀಡರ್ಗಳು. ಎಷ್ಟು ನಾನು ನೋಡ್ತೀನಿ ಇವತ್ತು ಆಟೋದವ್ರು ವಿಡಿಯೋ ಮಾಡಿ ಹಾಕ್ತಾರೆ. ಈ ತರದವ್ ಯಾರು ಮಾಡಲ್ಲ ವಿಡಿಯೋ. ಬೈಕ್ ಟ್ಯಾಕ್ಸಿ ತೊಂದರೆ ಕೊಡ್ತಾ ಇದಾರೆ, ಹಿಂಗ್ ಮಾಡ್ಬೇಡಿ ಅಂತ ಒಬ್ರಾರ ಮಾಡಿದಿರಾ? ಮಾಡಲ್ಲ. ಯಾಕೆಂದ್ರೆ ಎಲ್ಲ ಒಂದೇ. ನೀವು ಎಲ್ಲ ಬೈಕ್ ಟ್ಯಾಕ್ಸಿ ವಿರೋಧಿಗಳೇ ಆಗ್ಬಿಟ್ಟಿದ್ದೀರಿ ಇವತ್ತು ಬೆಂಗಳೂರಲ್ಲಿ. ನಿಜವಾಗ್ಲೂ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನಮಗಂತ ಗೊತ್ತಾಯ್ತಲ್ಲ. ಇದಕ್ಕೊಂದು ಗವರ್ಮೆಂಟ್ ಸೀರಿಯಸ್ ಆಗಿ ಆಕ್ಷನ್ ತಗೊಳ್ಳೇಬೇಕು. ಈ ತರ ತೊಂದರೆ ಯಾರಿಗೂ ಕೊಡಬಾರ್ದು ಅಂತ ಒಂದು ಅನೌನ್ಸ್ಮೆಂಟ್ ಮಾಡ್ಲೇಬೇಕು. ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳಿಗೆ, ಆಟೋದವರಾಗಿರ್ಬೋದು, ಯಾರು ಹಿಡಿಯಂಗಿಲ್ಲ, ಫೇಕ್ ಆರ್ಡರ್ ಹಾಕಂಗಿಲ್ಲ, ಕೀ ಕಿತ್ಕೊಳಂಗಿಲ್ಲ, ಯಾರು ಬೈಯಂಗಿಲ್ಲ ಅಂತ ಒಂದು ಗವರ್ಮೆಂಟ್ ಇಂದ ಒಂದು ಅಫಿಷಿಯಲ್ ಆಗಿ ಅನೌನ್ಸ್ ಬರಲೇಬೇಕು. ಬಂದಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟ ಆಗುತ್ತೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಕೆಲಸ ಮಾಡೋದು ಬೆಂಗಳೂರಲ್ಲಿ. ಪದೇ ಪದೇ ಇದು ಕಂಟಿನ್ಯೂ ಆಗ್ತಾನೆ ಇದೆ ಡ್ಯೂಟಿ. ಇದು ಒಂದ್ ದಿವಸ ಅಲ್ಲ, 2 ದಿವಸ ಅಲ್ಲ, ಸುಮಾರು ದಿನದಿಂದ ದೌರ್ಜನ್ಯ ಆಗ್ತಾನೆ ಇದೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಮೇಲೆ. ಎಲ್ಲಿಂದನೋ ಬಂದಿರ್ತಾರೆ, 4 ಕಾಸು ದುಡ್ಕೊಂಡು ತಿನ್ನಕ್ಕೆ ಅಂತವ. ಅವ್ರು ಬೇರೆ ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡೋರಿರ್ತಾರೆ. ಅವ್ರಿಗೆಲ್ಲ ನೀವು ಈ ತರ ತೊಂದರೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ? ಇದೆಲ್ಲ ಸ್ಟಾಪ್ ಮಾಡಿ, ನಿಮ್ ಪಾಡಿ ನೀವು ಡ್ಯೂಟಿ ಮಾಡಿ. ಕೆಲವೊಂದಿಷ್ಟು ಜನ ನೀವು ಮಾಡ್ತಕ್ಕಂತ ಕೆಲಸದಿಂದ ಇವತ್ತು ಆಟೋ ಡಿಪಾರ್ಟ್ಮೆಂಟ್ಗೆ ಎಲ್ಲರಿಗೂ ಕೆಟ್ಟ ಹೆಸರು ಬರ್ತಾ ಇದೆ. ಇವತ್ತು ಆಟೋದವ್ರು ಅಂದ್ರೆ ಎಲ್ಲರೂ ತರ ಬ್ಯಾಡ್ ನೆಗೆಟಿವ್ ಆಗಿ ಮಾತಾಡ್ತಾರೆ. ಈ ತರ ಕೆಲಸ ಮಾಡ್ತಿರಲ್ಲ, ಅದಕ್ಕೋಸ್ಕರ ಫಸ್ಟ್ ಇದು ಸ್ಟಾಪ್ ಮಾಡಿ. ನೀವು ಕರೆಕ್ಟ್ ಬೆಳಗ್ಗೆ ಸಾಕಾದಾಗ ಸಿನ್ಸಿಯರ್ ಡ್ಯೂಟಿ ಮಾಡಿ. ಯಾಕೆ ಆಗಲ್ಲ ಅರ್ನಿಂಗ್ಸ್ ನೋಡಿ. ಈ ವಿರುತ್ತಕ್ಕೆ ಬಾಡಿಗೆ ಬರಬೇಕು, ಎಲ್ಲ 5 ಕಿಲೋಮೀಟರ್ಗೆ 200 ರೂಪಾಯಿ 300 ರೂಪಾಯಿ ಕೊಡ್ಬೇಕು ಅಂದ್ರೆ ಯಾರು ಕೊಡ್ತಾರೆ? ಇದೆಲ್ಲ ಅಪ್ಡೇಟ್ ಆಗಿದೆ ಇವಾಗ. ಕಾಲಕ್ಕೆ ತಕ್ಕಂತೆ ನಾವು ಚೇಂಜ್ ಆಗ್ಬೇಕು. ಕಸ್ಟಮರ್ ಇರತಕ್ಕ ನಾವು ಹುಡುಕೊಂಡು ಹೋಗ್ಬೇಕು. ಬಾಡಿಗೆ ಬೇಕಂದ್ರೆ ನಾವಿರತಕ್ಕ ಯಾರೋ ಬರಲ್ಲ ಬಾಡಿಗೆ ಕೇಳ್ಕೊಂಡು. ಬಂದವ್ರನ್ನು ನೀವು ಕರ್ಕೊಂಡು ಹೋಗಲ್ಲ, ಎಕ್ಸ್ಟ್ರಾ ಅಮೌಂಟ್ ಕೇಳ್ತೀರಾ. ಇವೆಲ್ಲ ಫಸ್ಟ್ ನಿಲ್ಸಿ. ನಿಮ್ಮಲ್ಲಿ ನಡೀತಿರ್ತಕ್ಕಂಥ ಇಲ್ಲಿಗಲ್ ಫಸ್ಟ್ ಸ್ಟಾಪ್ ಮಾಡಿ. ಬೈಕ್ ಟ್ಯಾಕ್ಸಿ ಇಲ್ಲಿಗಲ್ ಅಂತ ಹೆಂಗ್ ಹೇಳ್ತೀರಾ? ಅದ್ರ ಬಗ್ಗೆ ಹೇಳಕ್ ರೈಸ್ರೇ ಇಲ್ಲ ನಿಮಗೆ. ಅಷ್ಟು ನೀವು ತಪ್ಪುಗಳ ಸರಿಪಡಿಸ್ಕೊಂಡು ಬೇರೆಯವ್ರ ಬಗ್ಗೆ ಮಾತಾಡೋದ್ ಕಲೀರಿ. ಹಂಗಾಗಿ ಪದೇ ಪದೇ ಬೈಕ್ ಟ್ಯಾಕ್ಸಿ ರೈಡರ್ಸ್ ತೊಂದರೆ ಕೊಡಬೇಡಿ. ನಿಮ್ಮಿಂದ ಅಂದ್ರೆ ತುಂಬಾ ತೊಂದರೆ ಆಗ್ತದೆ. ಇವತ್ತು ರೈಡರ್ಸ್ ಕೆಲಸನೇ ಮಾಡಕ್ ಆಗ್ತಿಲ್ಲ ಬೆಂಗಳೂರಲ್ಲಿ. ಇದು ಏನೋ ಗೊತ್ತಿಲ್ಲ, ನಿಮ್ ಉದ್ದೇಶ ಏನಿದೆ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಏನೋ ಬೈಕ್ ಟ್ಯಾಕ್ಸಿ ಫುಲ್ ಸ್ಟಾಪ್ ಆಗ್ಬಿಟ್ರೆ ಏನೋ ಅದರಿಂದ ಇನ್ನೂ ಹೆಚ್ಚು ನೀವು ಸಂಪಾದನೆ ಮಾಡ್ಬೋದು ಅನ್ನೋ ಒಂದು ಆಸೆ ನಿಮ್ ಮನ್ಸಲ್ಲಿ ಬಂದಿದೆ. ನೀವು ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ ಈ ತರ ಎಲ್ಲವ. ಇದೇನು ಜಾಸ್ತಿ ದಿವಸ ನಿಲ್ಲಲ್ಲ ಇದು. ಬೈಕ್ ಟ್ಯಾಕ್ಸಿ ಸ್ಟಾಪ್ ಆದ್ರೆ ಮತ್ತೆ ನಿಮ್ಮ ಕಡೆಯಿಂದ ಏನಾದ್ರು ಪ್ರಾಬ್ಲಮ್ ಆದ್ರೆ ಅದು ಗೌರ್ಮೆಂಟ್ಗೆ ಅಪ್ಡೇಟ್ ಆಗೇ ಆಗುತ್ತೆ. ಮತ್ತೆ ಓಪನ್ ಬರುತ್ತೆ ಬೈಕ್ ಟ್ಯಾಕ್ಸಿ ಲೀಗಲ್ ಆಗೇನೆ. ಬಟ್ ಯಾವ್ದೇ ಕಾರಣಕ್ಕೆ ಬೈಕ್ ಟ್ಯಾಕ್ಸಿ ಹೋಗಲ್ಲ. ಯಾಕಂದ್ರೆ 10 ವರ್ಷದಿಂದ ಬೆಂಗಳೂರಲ್ಲಿ ಸರ್ವಿಸ್ ಕೊಡ್ತಾ ಇರೋದ್ರಿಂದ ಎಲ್ಲೂ ಹೋಗಕ್ ಚಾನ್ಸೇ ಇಲ್ಲ. ಬೈಕ್ ಟ್ಯಾಕ್ಸಿ ಬಂದೇ ಬರುತ್ತೆ ಲೀಗಲ್ ಆಗಿ. ಹುಡುಗರಂತ ಯಾರೋ ಸ್ವಲ್ಪ ಜನ ಎದ್ರಕೊಂಡು ಸ್ಟಾಪ್ ಮಾಡ್ಬೋದು. ನೀವು ಈ ತರ ಎಲ್ಲ ಮಾಡ್ತಾರಲ್ಲ ಘಟನೆಗಳಿಂದ, ಎಲ್ಲ ಸ್ಟಾಪ್ ಮಾಡ್ತಾರೆ. ಕಂಪ್ಲೀಟ್ ಸ್ಟಾಪ್ ಮಾಡಲ್ಲ, ಯಾರೋ ಒಂದಿಷ್ಟು ಜನ ಸ್ಟಾಪ್ ಮಾಡ್ತಾರೆ. ಡ್ಯೂಟಿ ಮಾಡ್ತಾ ಇರ್ತಾರೆ. ಎಲ್ಲಾರು ಒಂದೇ ತರ ಇರಲ್ಲ, ಆಯ್ತಾ? ಯಾರೋ 4 ಜನ ತಿರುಗಿ ಬಿದ್ರೆ ನಿಮ್ಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ನಾಳೆ ದಿನ. ಹಂಗಾಗಿ ಸುಮ್ನೆ ತೊಂದರೆ ಕೊಡೋದ್ ಬಿಟ್ಟು ನಿಮ್ ಪಾಡಿಗೆ ನೀವು ಕೆಲಸ ಮಾಡಿ, ಅವ್ರ ಪಾಡಿಗೆ ಅವರು ಕೆಲಸ ಮಾಡ್ತಾರೆ. ಪದೇ ಪದೇ ಇದು ಜಾಸ್ತಿ ಆಗ್ತದೆ. ಒಬ್ಬರು ನೋಡಿ ಒಬ್ಬರು ಹಿಡಿತಾರೆ ಇದ್ದೀರಾ. ಮೈಸೂರಲ್ಲಿ ಆಯ್ತಂತ ಬೆಂಗಳೂರಲ್ಲಿ ಹಿಡಿತಾರೆ, ಬೆಂಗಳೂರಲ್ಲಿ ಆಯ್ತಂತ ಹಾಸನ ಹಿಡಿತಾರೆ. ಇದೆಲ್ಲ ಒಬ್ಬರು ನೋಡಿ ಒಬ್ರು ಒಂದು ಗ್ಯಾಂಗ್ ಕಟ್ಕೊಂಡು ಈ ತರ ಮಾಡ್ತಾ ಇದೀರಾ ನೀವು ಆಟೋದವರು. ಇದನ್ನೆಲ್ಲ ಗೌರ್ಮೆಂಟ್ ಆಗಿರ್ಬೋದು, ಒಂದು RTO ಪೊಲೀಸ್ ಅಧಿಕಾರಿಗಳು, ಒಂದು ಅಫಿಷಿಯಲ್ ಇವರಿಗೆಲ್ಲ ಒಂದು ವಾರ್ನಿಂಗ್ ಕೊಡ್ಲೇಬೇಕು. ಈ ತರ ಕೆಲಸ ಯಾರು ಮಾಡಬೇಡಿ. ಬೈಕ್ ಹಿಡಿಯೋದು ಅದೇನಿದೆ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಅದು ಕ್ಲಿಯರ್ ಆಗಂಟ ಸೈಲೆಂಟ್ ಆಗಿರಿ. ಪರ್ಮಿಷನ್ ಬರುತ್ತಾ ಬಿಡುತ್ತಾ, ನೆಕ್ಸ್ಟ್ ಬಂದಿಲ್ಲ ಅಂದ್ರೆ ಯಾರು ಡ್ಯೂಟಿ ಮಾಡಲ್ಲ. ಪರ್ಮಿಷನ್ ಬಂದಿಲ್ಲ, ಕ್ಲೋಸ್ ಆಯ್ತು ಅಂದ್ರೆ ಬೈಕ್ ಟ್ಯಾಕ್ಸಿ ಒಬ್ರು ಡ್ಯೂಟಿ ಸ್ಟಾಪ್ ಮಾಡಿ, ಎಲ್ಲರೂ ಸ್ಟಾಪ್ ಮಾಡ್ತಾರೆ, ಯಾರು ಮಾಡಲ್ಲ. ಆ್ಯಪ್ ಇಂದಾನೆ ರಿಮೂವ್ ಆಗುತ್ತೆ. ಹಂಗಾಗಿ ಅಲ್ಲಿವರೆಗೊಂಡು ಸ್ವಲ್ಪ ಸಮಾಧಾನವಾಗಿ ಇರೋದ್ ಕಲೀರಿ ಬೆಂಗಳೂರಲ್ಲಿ. ಯಾರು ತೊಂದರೆ ಕೊಡಬೇಡಿ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ. ಎಲ್ಲರೂ ಜೀವನ ಮಾಡಕ್ಕೆ ಬಂದಿರೋದು. ಅವ್ರಿಗೆ ಅಂತ ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ, ಕಮಿಟ್ಮೆಂಟ್ ಇರ್ತವೆ. ಸಡನ್ ಅಂತ ನೀವು ಇಲ್ಲಿ ತರ ಎಲ್ಲ ಮಾಡಿದ್ರೆ ಅವ್ರು ಏನ್ ಮಾಡ್ಬೇಕು? ಸಂಪಾದನೆ ಮಾಡಕ್ಕೆ ಎಲ್ಲಿ ಹೋಗ್ಬೇಕು?
ಹಂಗಾಗಿ ತುಂಬಾ ಕಷ್ಟ ಆಗುತ್ತೆ ಆಯ್ತಾ. ಯಾರೋ ಆಟೋ ತಗೊಳ್ಳಿ ಎಲ್ಲಾರ ಹತ್ರನೂ 3 ಲಕ್ಷ ಬಂಡವಾಳಕ್ಕೆ ಆಟೋ ತಗೊಳಕ್ಕೂ ಆಗಲ್ಲ, ಅವ್ರಿಗೂ ಕಷ್ಟ ಇರುತ್ತೆ. ಹಂಗಾಗಿ ಅದಕ್ಕೆ ಅವ್ರವ್ರಿಗೆ ಆದಂತ ಕಮಿಟ್ಮೆಂಟ್ಗೆ ಏನ್ ಡ್ಯೂಟಿ ಮಾಡ್ಬೇಕು ಅದು ಮಾಡ್ಕೊಂಡಿರ್ತಾರೆ. ಓಕೆನಾ. ಓಕೆ ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ಒಂದು ರಿವ್ಯೂ ಕೊಡ್ಬೇಕಾಯ್ತು ಅಷ್ಟೇನೆ. ಏನಾದ್ರು ರಾಂಗ್ ಆಗಿ ಮಾತಾಡಿದ್ರೆ, ತಪ್ಪಾಗಿ ಮಾತಾಡಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ನಮಗೆ ಅನ್ಸಿದ್ ನಾವು ನೇರವಾಗಿ ಮಾತಾಡ್ತೀವಿ, ಯಾವ್ದೋ ಮುಚ್ಚುಮರೆ ಇಲ್ಲ. ನಮ್ಮ ರೈಡರ್ಸ್ಗಳಿಗೆ ತೊಂದರೆ ಆಗ್ತದೆ, ಅದ್ರ ಬಗ್ಗೆ ಮಾತಾಡ್ಬೇಕಾಯ್ತು, ಮಾತಾಡಿದ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಫ್ರೆಂಡ್ಸ್.